ಗಣೇಶ ವಿಸರ್ಜನೆ ವೇಳೆ ಘನಘೋರ ದುರಂತ ಸಂಭವಿಸಿದೆಯಲ್ಲ. ಮೃತ ಈಶ್ವರ ಮನೆಗೆ ಕೃಷ್ಣೇಗೌಡರು ಭೇಟಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರವರು ಆ ಸಂದರ್ಭದಲ್ಲಿ ಅವರಿಗೆ ಚೆನ್ನಾಗಿ ಓದ್ತಾ ಇದ್ದ, ಒಳ್ಳೆ ವಿದ್ಯಾರ್ಥಿಯಾಗಿದ್ದ ಆತ ಅಂತ ಹೇಳಿದ್ದಾರೆ. ನೋಡಿ, ಇನ್ನೊಂದು ಕಡೆ ಪಾನಮತ್ತನಾಗಿ 9 ಜನರ ಪ್ರಾಣವನ್ನು ತೆಗೆದ ಟ್ರಕ್ ಡ್ರೈವರ್ ಅಂತ ಹೇಳಿ ಮೊದಲೇ ಒಂದು ಅಪಘಾತವನ್ನು ಮಾಡಿಕೊಂಡೇ ಬಂದಿದ್ದ. ಇದು ಎರಡನೇ ಅಪಘಾತ ಅಂತ ಹೇಳಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಹಾಸನ ಟ್ರಕ್ ಆಕ್ಸಿಡೆಂಟ್ ಸಂಬಂಧ ಸ್ಥಳೀಯರ ಆರೋಪ ಇದು. ಲಾರಿ ಚಾಲಕ ಮೊದಲೇ ಒಂದು ಅಪಘಾತವನ್ನು ಮಾಡ್ಕೊಂಡು ಬಂದಿದ್ದ. ಹಾಸನದ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ, ಕೈಗಾರಿಕೆ ವಲಯದ ಪ್ರದೇಶದಲ್ಲಿ ಅಪಘಾತ ಮಾಡಿಕೊಂಡೇ ಬಂದಿದ್ದ. ಓವರ್ ಸ್ಪೀಡ್ನಲ್ಲೇ ಇದ್ದ. ಈ ಘೋರ ಘಟನೆಗೆ ಅದೇ ಕಾರಣ. ಟ್ರಕ್ ಚಾಲಕ ಪಾನಮತ್ತನಾಗಿದ್ದ ಅನ್ನೋದನ್ನು ಅಲ್ಲಿ ಸ್ಥಳೀಯರು ಹೇಳಿದ್ದಾರೆ. TV5 ಜೊತೆ ಮೊಸಳೆ ಹೊಸಳ್ಳಿ ಗ್ರಾಮದ ಗ್ರಾಮಸ್ಥರು ಮಾತನಾಡಿದ್ದಾರೆ. ವಿಸರ್ಜನೆಯ ವೇಳೆ ದುರಂತಕ್ಕೆ, ಘನಘೋರ ದುರಂತಕ್ಕೆ 9 ಜನ ಬಲಿಯಾಗಿದ್ದಾರೆ. ಆದರೆ ಲಾರಿ ಚಾಲಕನ ಮೇಲೆ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ ಅನ್ನುವ ಆರೋಪಗಳು ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಲಾರಿ ಚಾಲಕ ಈಗಾಗಲೇ ಒಂದು ಗಾಯಾಳು ಆಗಿದ್ದಾನೆ, ಜೊತೆಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ ಅನ್ನೋದು ಒಂದು ಮೂಲಗಳ ಮಾಹಿತಿ. ಇನ್ನೊಂದು ಮೂಲಗಳ ಮಾಹಿತಿ, ಒಂದಿಷ್ಟು ತನಿಖೆಯ ಆ್ಯಂಗಲ್ನಲ್ಲೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿ. ಈಗ ಒಂದಿಷ್ಟು ಸ್ಥಳೀಯರಿಂದ ಮಾಹಿತಿ ತಗೊಳ್ಳೋಣ. ಸರ್, ಈಗ ಏನು ಆತ ಲಾರಿ ಚಾಲಕ ಏನು ಅಷ್ಟೊಂದು ಸ್ಪೀಡಾಗಿ ಬರಲಿಕ್ಕೆ ಕಾರಣ ಏನು ಸರ್? ಹಾಸನಿಂದ ಒಂದು ಆಟೋ ಆಕ್ಸಿಡೆಂಟ್ ಐತೆ, ಅಲ್ಲಿಂದ ಬಂದು ಆಟೋ ಪಾಸ್ ಐತೆ, ಬೈಕಲ್ಲಿ ಬಂದ್ಬಿಟ್ಟು ಸೀದಾ ಗುದ್ಬಿಟ್ಟು ಸೀದಾ ರೈಸ್ ಹೊಡೆದ. ಎಣ್ಣೆ ಡ್ರಿಂಕ್ಸ್ ಅವ್ನು ಅಭ್ಯಾಸ ಜೊತೆ ಸ್ಲೀಪರ್ ಇರ್ತಾರಲ್ಲ, ಅವ್ನು ಮಾತ್ರ ಅವನು ಸೇರ್ಕೊಂಡವನು ಅಷ್ಟೇ. ಹೌದು ಸರ್, ಅಷ್ಟು ಮಾತ್ರ. ಓವರ್ ಸ್ಪೀಡಾಗಿ ಏನಾದರೂ ಬರ್ತಾ ಇದ್ನ? ಎಣ್ಣೆ ಡ್ರಿಂಕ್ಸ್ ಮಾಡಿದ್ದ. ಲಾರಿ ಓವರ್ ಸ್ಪೀಡಾಗಿ ಬರ್ತಾ ಇತ್ತು. ಓವರ್ ಸ್ಪೀಡು ಅಂತಂದ್ರೆ ಆ ಕಡೆಯಿಂದ ಕ್ಯಾಂಟರ್ ಗಾಡಿ ಅಂತ ಓವರ್ ಸ್ಪೀಡೇ ಬರೋದು, ಮೇನ್ ರೋಡ್ ಅಲ್ವಾ, ಹಂಗಾಗಿ ಬಂದು ಅವನು ಸೀದಾ ಏನು ಮಾಡೋನು, ಅವನು ಸೀದಾ ಅವನು ಅಭಯ ಅವನು ಸೀದಾ ಹೋಗ್ಬಿಟ್ಟು ರೈಟ್ ಸೈಡಿಗೆ ಹೊಡೆದವನು ಸೈಲಿಕ್ಕೆ ಡಿವೈಡ್ಗೆ ಹೋಗ್ಬಿಟ್ಟು ಸೀದಾ ಅವರು ಅಲ್ಲಿ ಮಾಮೂಲಿ ಅವ್ರಿಗೆಲ್ಲ ಏಟಾಯ್ತೆ. ಅವನು ಓವರ್ ಸ್ಪೀಡೇ ಬಂದಿದ್ದು. ಯಾವ ಊರನಂತವನು? ಅವನೆಲ್ಲ ಇಲ್ಲೇ ಅಕ್ಕಪಕ್ಕದವ್ರು ಅಂತ ಗೊತ್ತಿಲ್ಲ. ಅದು ಗೊತ್ತಿಲ್ಲ, ಇರೋದು ಹೇಳ್ತೀನಿ, ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ ಕಂಡಕ್ಟರ್ ಮಾತ್ರ ಸೇರ್ಕೊಂಡವನೆ, ಅವನ ಅಭ್ಯಾಸ ಆಗವನೆ. ಚಾಲಕ ಅಭ್ಯಾಸ ಆಗವನೆ. ಮನೆಗೆ ಸ್ಲೀಪರ್ ಇರುತ್ತಲ್ಲ ಅವನು ಕಂಡಕ್ಟ್ರು, ಅವ್ನು ಮಾತ್ರ ಸೇರ್ಕೊಂಡವನ ಅಷ್ಟೇ. ಹೌದು ಸರ್, ಅಷ್ಟು ಬಿಟ್ಟು ನಿಮ್ಗೆ ಏನು ಗೊತ್ತಿಲ್ಲ. ನೀವು ನಿನ್ನೆ ಈ ಸ್ಪಾಟಲ್ಲಿ ಇದ್ರೆ ಆ ಥರ ಘಟನೆ ಆದಾಗ? ಗೊತ್ತಿಲ್ಲ ಸರ್. ಒಟ್ಟಲ್ಲಿ ಇದು ನಾವು ವಾಟ್ಸಪ್ಪಲ್ಲೆಲ್ಲ ಇತ್ತಲ್ಲ, ವಾಟ್ಸಪ್ಪಲ್ಲಿ ನೋಡ್ದು ಓವರ್ ಸ್ಪೀಡಲ್ಲಿ ಬಂದ್ಬಿಟ್ಟು ಸೀದಾ ಆಟೋ ಪಾಸ್ ಆಗೈತೆ. ಆಟೋ ಪಾಸ್ ಆದ ತಕ್ಷಣ ಬೈಕಿಗೆ ಗುದ್ಬಿಟ್ಟು ಸೀದಾ ರೈಟ್ ಸೈಡ್ ಹೊಡೆದವನೆ, ಡಿವೈಡ್ರಿಗೆ ಹೊಡೆದ್ಬಿಟ್ಟು ಸೀದಾ ಮಾಮೂಲಿ DJ ಮಾಡ್ತಾ ಇದ್ವಲ್ಲ, ಆಗ ಈ ಥರ ಇರೋದು ಸರ್. ಅಷ್ಟು ಮಾತ್ರ. ಈ ಘಟನೆಗೆ ಏನು ಹೇಳ್ತೀರಾ ಅಂತ ನೀವು ಸ್ಥಳೀಯರಾಗಿ? ಈ ಥರದ ಘಟನೆ ಘನಘೋರ ಆ ಥರ ಥರ್ಡ್ ಕ್ಲಾಸ್ ಅವರು ಮಾಡಬಾರ್ದು. ಇಲ್ಲಿ ಒಂದು ಸ್ಟೇಷನ್ ಬೇಕು ಸರ್, ಒಂದು ಸ್ಟೇಷನ್ ಬೇಕು. ಫಸ್ಟ್ ಇತ್ತು ನಮ್ಮ ಹೊಸಳ್ಳಿ ಊರಲ್ಲಿ, ಫಸ್ಟ್ ಇತ್ತು, ಪ್ಯಾರಗಡ್ ಇತ್ತು, ಆ ಕಡೆನೂ ಇತ್ತು, ಈ ಕಡೆ ಇತ್ತು, ಒಂದು ಇತ್ತು ಸ್ಟೇಷನು. ನಮಗೊಂದು ಸ್ಟೇಷನ್ ಬೇಕು ಸರ್, ಅಷ್ಟು ಮಾತ್ರ ಹೇಳ್ತೀವಿ ಸರ್. ಪ್ರಶಾಂತ್ ಕುಮಾರ್ ಅಂತ, ಮಸ್ಟೆ ಹೊಸಳ್ಳಿಯವರು. ಇದಿಷ್ಟು ಸ್ಥಳೀಯ ಪ್ರಶಾಂತ್ ಕುಮಾರ್ ಕೂಡ ಹೇಳುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ಪ್ರಕಾಶ್, TV5 ಹಾಸನ.